ಯೂಶಲಿ ಗರ್ಭಕೋಶ ತೆಗೆದ್ಮೇಲೆ ಮಂಡಿ ನೋವು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಲೈಕ್ 1 ವರ್ಷ ಅಲ್ಲ 10 ವರ್ಷ ಒಳಗಾದ್ರೂ ಬಂದೇ ಬರುತ್ತೆ. ಬರೋದಕ್ಕೆ ಮೇನ್ ರೀಸನ್ ಬಂದು ಸಿವಿಯರ್ ಆಸ್ಟೋಪೊರೋಸಿಸ್ ಅಂಡ್ ಡಿಜನರೇಷನ್ ಆಫ್ ದ ಕಾರ್ಟಿಲೇಜ್, ನೀ ಕಾರ್ಟಿಲೇಜ್, ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ನಮ್ಮ ಒಬ್ಬ ಇನ್ಸ್ಟಾ ಫಾಲೋವರ್ ಇದ್ದಾರೆ ಮೇಡಮ್, ಇಲ್ಲೇ ಬೆಂಗಳೂರಿಂದ. ಅವರು ಅದನ್ನು ಫಾಲೋ ಮಾಡ್ಕೊಂಡೆ ಅದು ಅವ್ರಿಗೂ ಲೈಕ್ ಇಷ್ಟಕ್ಟಮಿ ಆಗಿತ್ತು. ಸೊ ಅದನ್ನು ಹೇಳಿರ್ತಕ್ಕಂಥ ಟಿಪ್ಸ್ನ ಫಾಲೋ ಮಾಡಿನೇ ಆಲ್ಮೋಸ್ಟ್ ಅವ್ರು ರಿಕವರಿ ಆಗಿತ್ತು. ಹಾಸ್ಪಿಟ್ಲಿಗೆ ಬಂದು ಒಂದೇ ಸರಿ ಅವ್ರಿಗೆ ಪಿಕ್ ಮಾಡಿರೋದು. ಆಲ್ಮೋಸ್ಟ್ 8% ಕಡಿಮೆ ಆಗಿದೆ ಮೇಡಮ್. 98% ಕಡಿಮೆ ಆಗಿದೆ. ಇನ್ನೂ ಸ್ವಲ್ಪ ಪೈನ್ ಇದೆ ಅವ್ರಿಗೆ. ಸೊ ಮತ್ತೆ ಪೈನ್ ಹೋಗ್ಸೋದು ಒಂದು ಕಡೆ ಆದರೆ ಪೈನ್ ಮತ್ತೆ ಫ್ಯೂಚರಲ್ಲಿ ವಾಪಸ್ ಬರಬಾರ್ದು. ವಾಪಸ್ ಬರ್ದಿರೋ ಥರ ನಾವೇನು ಮಾಡಬೇಕು ಅಂತಂದರೆ ಅದನ್ನು ಕಂಪ್ಲೀಟಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಕರೆಕ್ಷನ್ ಮಾಡಿಬಿಟ್ಟು ಮತ್ತೆ ಫ್ಯೂಚರಲ್ಲಿ ಪೈನ್ ಬರ್ದಿರಂಗೆ ಆ ಹಾರ್ಮೋನ್ ಕೆಲವು ಸ್ವಲ್ಪ ದಿನಕ್ಕೆ ಹಾರ್ಮೋನ್ ಸಪ್ಲಿಮೆಂಟ್ ಏನಾದ್ರು ತೊಗೊಂಡ್ಬಿಟ್ಟು ಕಂಟಿನ್ಯೂ ಮಾಡಿಕೊಂಡು ನಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ನಾವು ಹಂಗೆ ಮೈಂಟೈನ್ ಮಾಡ್ಕೊತ ಹೋಗಬೇಕು. ಸೊ ಅದು ಫ್ಯೂಚರಲ್ಲಿ ಬರೋದನ್ನು ನೋವನ್ನು ಪ್ರಿವೆನ್ಷನ್ ಮಾಡುತ್ತೆ. ಫ್ಯೂಚರಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ ಪೈನ್ ಬಂದರೆ ಹೋಗುತ್ತೆ ಇವಾಗೇನೋ ಮತ್ತೆ ಫ್ಯೂಚರಲ್ಲಿ ಬರುತ್ತೆ ಅಂತ. ಫ್ಯೂಚರಲ್ಲಿ ಬರ್ದಿರಂಗೆ ಸ್ವಲ್ಪ ಇವ್ರಿಗೆ ಒಂದು ಬಯೋಡೆಂಟಿಕಲ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ಒಂದು BHRT ಅಂತ ಒಂದು ಟ್ಯಾಬ್ಲೆಟ್ ಮೆಡಿಕೇಶನ್ಸ್ ಇದೆ, ಅದು ಸೆಟ್ ಆಫ್ ಸಪ್ಲಿಮೆಂಟೇಷನ್ಸು ಅದನ್ನು ಕೊಟ್ಟಿದ್ದೀನಿ. ಸೊ ಅದು ಕಂಪ್ಲೀಟಾಗಿ ಫ್ಯೂಚರಲ್ಲಿ ಬರ್ದಂಗೆ ಅವಾಯ್ಡ್ ಆಗುತ್ತೆ.